ನಮಸ್ಕಾರ ಸ್ನೇಹಿತರೆ, ನಾನು ರವೀಶ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ ವತಿಯಿಂದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ನನ್ನ ಒಂದು ಜರ್ನಿಯಿಂದ ನೋಡಿದಾಗ ಸುಮಾರು ವಿದ್ಯಾರ್ಥಿಗಳು ಏನು ಪಾಸ್ಔಟ್ ಆಗಿದ್ದಾರೆ. ಈ ಸಲ ಬಂಪರ್ ರಿಸಲ್ಟ್ ಆಗಿರುವಂಥದ್ದು 100 ಔಟ್ ಆಫ್ 100 ಟೋಟಲ್ 15 ಜನ ವಿದ್ಯಾರ್ಥಿಗಳು ಆಗಿರುವಂಥದ್ದು. ನಿಮಗೂ ಗೊತ್ತಿದೆ. ಇಲ್ಲಿ ಸುಮಾರು ಜನ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಲೆಕ್ಚರ್ಸ್ಗಳು ಕೂಡ ಒಂದಿಷ್ಟು ಜನ ಕೇಳ್ತಾ ಇದ್ರು. ಈಗ ಫಸ್ಟ್ ಇಯರ್ ಇದ್ದವರು, ಸೆಕೆಂಡ್ ಇಯರ್ ಬಂದವರು ಯಾವೆಲ್ಲ ಟ್ಯಾಕ್ಟಿಕ್ಸ್ ಅನ್ನ ಬಳಸ್ತಾ ಇದ್ದಾರೆ ಸರ್, ಹೇಗೆ ಇಷ್ಟೆಲ್ಲ ಔಟ್ ಆಫ್ ಔಟ್ ಮಾಡಕ್ ಸಾಧ್ಯ ಅಂತ. ಆಮೇಲೆ ಇತ್ತೀಚೆಗೆ ಒಂದು ಲೆಕ್ಚರ್ಸ್ ವೃತ್ತಿಯನ್ನು ಸ್ಟಾರ್ಟ್ ಮಾಡಿದಂಥವ್ರು ಸುಮಾರು ಒಂದು 10 ರಿಂದ 15 ಜನ ಲೆಕ್ಚರ್ಸ್ ಕಾಂಟ್ಯಾಕ್ಟ್ ನಲ್ಲಿ ಬಂದಿದ್ದಾರೆ. ಅವರು ಕೇಳ್ತಾ ಇದ್ದಾರೆ, ನೀವು ಏನನ್ನ ಮಾಡ್ತೀರಿ ಹೇಳಿ ಅಂತ. ಹೌದಾ? ಇಲ್ಲಿ ಆಮೇಲೆ ತುಂಬಾ ಜನ ಸರ್ ಏನ್ ಜಾದು ಇದೆ ಹೇಳಿ ನಮಗ ಅಂತ ಹಿಂಗೆಲ್ಲ ಕೇಳ್ತಾ ಇದ್ದಾರೆ. ಇಲ್ಲಿ ಯಾವುದು ಜಾದು ಇಲ್ಲ, ಏನಿಲ್ಲ. ವರ್ಕ್ ಅನ್ನ ಕಂಟಿನ್ಯೂ ಆಗಿ ಮಾಡ್ಬೇಕಾಗತ್ತೆ. ವಿದ್ಯಾರ್ಥಿಗಳ ಆಸಕ್ತಿ ಏನಿದೆ ಅದನ್ನ ಗುರುತಿಸ್ಬೇಕಾಗತ್ತೆ. ಅಲ್ಲಿ ಅವರು ಲೂಪಾಲ್ಸ್ ಗಳನ್ನ ಕಂಡುಹಿಡಿಬೇಕು. ಹಿಡಿದು ಅದರ ತಕ್ಕಂತೆ ಅವರನ್ನ ನಾವೇನ್ ಮಾಡ್ಬೇಕಾಗತ್ತೆ, ಗೈಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಮಧ್ಯದಲ್ಲಿ ವಿದ್ಯಾರ್ಥಿಗಳನ್ನ ನಾವು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಹೌದಾ? ಐಡೆಂಟಿಫೈ ಮಾಡಿ ಆ ಸಮಸ್ಯೆಗೆ ನೀವು ಪರಿಹಾರನ ಕೊಟ್ರೆ ಅಂದ್ರೆ ಡೆಫಿನೆಟ್ ಆಗಿ ಅವರು ಅದನ್ನ ರೀಚ್ ಆಗ್ತಾರೆ. ರೀಚ್ ಆಗಿ ಮತ್ತೆ ಹೊಸದನ್ನ ತಿಳ್ಕೊಳ್ತಾರೆ. ಹಾಗಾಗಿ ಸಲ 15 ಔಟ್ ಆಫ್ ಔಟ್ ವಿದ್ಯಾರ್ಥಿಗಳು ನನ್ನ ಸಬ್ಜೆಕ್ಟ್ ನಲ್ಲಿ. ಒಂದು ಸ್ಪೆಷಲ್ ವಿದ್ಯಾರ್ಥಿ ಶುಭಮನ್ ಅಂತವರು, ಅವರು ಹೋಮ್ ಟ್ಯೂಷನ್ ಮಾಡಿದೆ. 2.5 ತಿಂಗಳಷ್ಟೇ ನಾನು ತಗೊಂಡಿದ್ದೆ. ಅದರಲ್ಲಿ 93 ಮಾಡ್ಕೊಂಡಿದ್ದಾರೆ ಅವರು. ಹೌದಾ? ಫಿಸಿಕಲಿ ಮತ್ತು ಇದು ಡಿಸ್ಟರ್ಬ್ ಇದ್ರು, ಅವ್ರಿಗೆ ಬರೆಯೋಕೆ ಸ್ಕ್ರಿಪ್ಟರ್ ಇದ್ರು. ಹಾಗಾಗಿ 93 ಮಾಡಿದ್ದಾರೆ. ಆ ಒಬ್ಬ ವಿದ್ಯಾರ್ಥಿ ಅಷ್ಟು ಮಾಡಕ್ ಸಾಧ್ಯ ಅಂತಂದ್ರೆ ನಾವು ನಾರ್ಮಲ್ ಆಗಿರುವಂತಹ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಮಾಡಬಾರ್ದು, ವಿಚಾರ ಮಾಡಿ ಸ್ನೇಹಿತರೆ. ಹೌದಾ? ಹಾಗಾಗಿ ಅದೇ ನಾನು ಈ ವರ್ಷ ವಿದ್ಯಾರ್ಥಿಗಳಿಗೆ ನನಗೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೋ ಅವರಿಂದ. ಹೌದಾ? ಅದನ್ನ ಎಕ್ಸಾಂಪಲ್ ಹೇಳ್ತಿದ್ದೆ ನನ್ನ ಕ್ಲಾಸ್ ನಲ್ಲಿ. ಆ ವಿದ್ಯಾರ್ಥಿನೇ ಈ ತರ ಒಂದು ಚಾಲೆಂಜಸ್ ತಗೊಂಡು ವರ್ಕ್ ಮಾಡ್ತಾ ಇದ್ದಾನಂದ್ರೆ ನೀವ್ ಯಾಕೆ ಮಾಡಬಾರ್ದು ಅನ್ನೋಂಥದ್ದು ನನಗೊಂದು ಅದು ಅಪರ್ಚುನಿಟಿ ಸಿಗುತ್ತೆ. ಹಾಗಾಗಿ ಪ್ರತಿ ಕ್ಲಾಸ್ ನಲ್ಲಿ ಅವರ ಹೆಸರನ್ನ ಹೇಳಿ ವಿದ್ಯಾರ್ಥಿಯನ್ನ ಮೋಟಿವೇಟ್ ಮಾಡ್ತಿದ್ದೆ ನಾನು. ಹೌದಾ? ಹಾಗಾಗಿ ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು ನಮ್ಗೆ. ಕನ್ನಡ ಮೀಡಿಯಂ ಒಟ್ಟ ಆಗ್ತಿರ್ಲಿಲ್ಲ. ಕನ್ನಡ ಮೀಡಿಯಂ 6 ವಿದ್ಯಾರ್ಥಿಗಳಾಗಿದ್ದಾರೆ. ಉಳಿದಂತ 9 ವಿದ್ಯಾರ್ಥಿಗಳು ಇಂಗ್ಲಿಷ್ ಮೀಡಿಯಂ. ಟೋಟಲ್ ನಮ್ಗೆ ಆಗಿರುವಂತದ್ದು 15 ಔಟ್ ಆಫ್ ಔಟ್. ಎಕನಾಮಿಕ್ಸ್ ನಲ್ಲಿ 3 ಫಲಿತಾಂಶ ಇದೆ. ಸೆಕೆಂಡ್ ಕ್ಲಾಸ್ ಮಾತ್ರ 3 ಜನ ವಿದ್ಯಾರ್ಥಿಗಳಿದ್ದಾರೆ. 54, 52, 50 ಅಂತ ಅನ್ನುವಂಥದ್ದು. ಉಳಿದಿದ್ದೆಲ್ಲಾನು ಕೂಡ ಫಸ್ಟ್ ಕ್ಲಾಸ್ ರಿಸಲ್ಟ್. ಹೌದಾ? 94 ನಲ್ಲಿ 94 ಎಲ್ಲಾನು ಕೂಡ ಪಾಸ್ ಆಗಿದ್ದಾರೆ. ಆಲ್ರೆಡಿ ಅದ್ರ ರಿಸಲ್ಟ್ ಅನ್ನ ಮನೆ ಕೊಟ್ಟಿದ್ದೀನಿ ನಾನು. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅರ್ಚನಾ ಅಂತ ವಿದ್ಯಾರ್ಥಿನಿ, ಇವರು ಕನ್ನಡ ಮೀಡಿಯಂದಲ್ಲಿ ಬರೆದಿರೋದು. ಇವ್ರ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿ ಅನಿಸ್ತು. ಅವ್ರದ್ದು ಆನ್ಸರ್ ಶಾರ್ಟ್ ಅಂಡ್ ಸ್ವೀಟ್ ಅಂತೀವಲ್ಲ, ಆ ತರ ಇದೆ. ಅದಕ್ಕೆ ಜಾಸ್ತಿ ಎಕ್ಸ್ಟ್ರಾ ಬರೀರಿ ಅಂತ ಹೇಳಿದ್ರು ಕೂಡ ಬರೀತಿರ್ಲಿಲ್ಲ. ಬಟ್ ಏನ್ ಬರ್ದಿದ್ದಾರೆ ಅದಕ್ಕೆ ಕರೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಅವ್ರ ಸ್ಕ್ರಿಪ್ಟ್ ಟೋಟಲ್ ನಾನು ಇಂಗ್ಲಿಷ್ ಮೀಡಿಯಂದಾಗ 3 ತರಿಸ್ಕೊಂಡಿದ್ದೀನಿ, ಕನ್ನಡ ಮೀಡಿಯಂದಲ್ಲಿ 3 ತರಿಸ್ಕೊಂಡಿದ್ದೀನಿ. ಹೌದಾ? ಅದನ್ನೇ ವಿದ್ಯಾರ್ಥಿಗಳು ತುಂಬಾ ಜನ ನಿಮ್ಮ ಸ್ಕ್ರಿಪ್ಟ್ ಗಳನ್ನ ಅಪ್ಲೋಡ್ ಮಾಡಿ ಅಂತ ಕೇಳಿದ್ರು. ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನಿಮ್ಗೂ ಕೂಡ ಹೆಲ್ಪ್ ಆಗ್ಬೋದು. ಹೌದಾ? ಹಾಗಾಗಿ ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ಜೊತೆಗೆ ನೀವು ಸ್ವಲ್ಪ ಕನೆಕ್ಟ್ ಆಗಿದ್ರೆ ಅಂತಂದ್ರೆ ಯಾವಾಗ್ಲೂ ಕೂಡ ನಿಮ್ಗೆ ನಾನು ಗೈಡ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಇದೆಲ್ಲ ಈ ವರ್ಷದ ವಿದ್ಯಾರ್ಥಿಗಳು ನೋಡ್ರಿ. ಅರ್ಚನಾ ಅನ್ನುವಂಥದ್ದು 100, ಇವರೆಲ್ಲ 100 ಔಟ್ ಆಫ್ 100. ಹೌದಾ? ಎಷ್ಟು 15 ಜನ, 16 2 ಹಿಡ್ಕೊಂಡು 16 ಅಂತ ಆಗಿದ್ರೆ 15 ಜನ. ಮೇಲ್ಗಡೆ ಶುಭಮ್ ಸಿಂಗ್ ಅಂತ, ಇವರು ಸ್ಪೆಷಲ್ ಕ್ಯಾಟಗರಿ ಇರುವಂತ, ಅದಕ್ಕೋಸ್ಕರ ನಾ ಇವರಿಗೆ ಟಾಪ್ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದೀನಿ. ನಮ್ಮ ಕಾಲೇಜ್ ವಿದ್ಯಾರ್ಥಿ ಅಲ್ಲ, ಬೇರೆ ಕಾಲೇಜ್. ಹೌದಾ? ನಲಂದ PU ಕಾಲೇಜ್ ಅಂತ ಗುಲ್ಬರ್ಗದಲ್ಲಿ. ಆ ಕಾಲೇಜ್ನಲ್ಲಿ ಓದ್ತಾ ಇರುವಂತವ್ರು. ಅಲ್ಲಿ ಡಿಫಿಕಲ್ಟೀಸ್ ಅನ್ಸಿದ್ಗೋಸ್ಕರ ನಾನು ಹೋಗಿದ್ದೆ, ಹೋಮ್ ಟ್ಯೂಷನ್ ಮಾಡಿದ್ದೀನಿ. ಹಾಗಾಗಿ ಆಮೇಲೆ ಇದೊಂದು ಸ್ಟೇಟ್ ರ್ಯಾಂಕ್ ಇದೆ, ನೆನಪಿರ್ಲಿ ನಿಮಗೆ. ಪ್ರೇಮ ಅನ್ನೋಂಥವ್ರು, ಪ್ರೇಮ ರಟ್ಕಲ್. ಹೌದಾ? ರಾಜ್ಕುಮಾರ್ ಅನ್ನೋಂಥವ್ರು. ಇವರು 597. ಹೌದಾ? ಯಾವುದು ವಾಣಿಜ್ಯ ವಿಭಾಗದಲ್ಲಿ 4th ಸ್ಟೇಟ್ ರ್ಯಾಂಕ್. ಡಿಸ್ಟಿಕ್ಕಿಗೆ ನಮ್ದೇ ಫಸ್ಟ್ ಟಾಪ್ ಆಗಿ ನೆನ್ಪಿಟ್ಕೊಳ್ಳಿ. ಹೌದಾ? ನಮ್ಮ ಕಾಲೇಜೇ ಫಸ್ಟ್. ಅದಕ್ಕ ಇದು ಸ್ಕ್ರಿಪ್ಟ್ ಅರ್ಚನಾ ಅನ್ನುವಂಥವ್ರು, ಅವ್ರದ್ದು ಸ್ಕ್ರಿಪ್ಟ್ ಇದು. 80 ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. 425. ರಾಷ್ಟ್ರೀಯ ಆದಾಯ M3. ಹೌದಾ? ಸಂಪತ್ತಿನ ತೆರಿಗೆ, ಮಿಶ್ರ, ಇದು ಸಮ ಉತ್ಪನ್ನ, ಪರಿಪೂರ್ಣ ಪೈಪೋಟಿ, ವ್ಯವಹಾರ, ಹೂಡಿಕೆ. ಹೌದಾ? ನೆಕ್ಸ್ಟ್ ಮ್ಯಾಚ್ ದಿ ಫಾಲೋವಿಂಗ್ ಇಲ್ಲಿ ಬರೆದಿದ್ದಾರೆ ನೋಡಿ. ಆ ನಂತರ 1 ವರ್ಡ್ ಇಲ್ಲಿ ಸ್ಟಾರ್ಟ್ ಆಗಿದೆ, ಇಲ್ಲಿ ಎಂಡ್ ಆಗಿದೆ. ಹೌದಾ? 20 ಮಾರ್ಕ್ಸ್ ಪೂರ 20 ಬಂತು. ಮತ್ತೆ ಬಿ ಪಾರ್ಟ್ ಅಲ್ಲಿ 2 ಎಕ್ಸ್ಟ್ರಾ ಬರೆದಿದ್ದಾರೆ ಅವರು. ಹೌದಾ? 6 ಬರಿಬೇಕಾಗಿತ್ತು, 8 ಬರೆದಿದ್ದಾರೆ. ಹೌದಾ? ನೆಕ್ಸ್ಟ್ ಸಿ ಪಾರ್ಟ್ ಅಲ್ಲಿ ಒಂದು ಪ್ರಾಬ್ಲಮ್, ಇದು ಚಾರ್ಟ್ ಎಡಗಡೆಗೆ ಬಲಗಡೆಗೆ ಇದೆಯಲ್ಲ, ಅದೊಂದು 2.
ಸರ್ಕಾರ ಮತ್ತು ರಾಜ್ಯ 4, ಇಲ್ಲಿ 4, ಮತ್ತೆ ಕೇಂದ್ರ ಸರ್ಕಾರದ ಮುಂಗಡ ಪತ್ರ ಇಲ್ಲಿ 4, ಅಂದ್ರೆ 4 ಪ್ರಶ್ನೆಗಳಿಗೆ 4 ಮಾರ್ಕ್ಸ್ ಬಂತು. 16, 5 ಬರಿಬೇಕಲ್ಲ. ಆಮೇಲೆ ಮುಕ್ತ ಮಾರುಕಟ್ಟೆ ಕೊಂಡಿ, ಇದಕ್ಕೂ ಕೂಡ 5 ಮಾರ್ಕ್ಸ್. ಅದು ನೋಡಿ 6 ಮಾರ್ಕ್ಸ್ ಎಂದು ಲಾ ಆಫ್ ಡಿಮಿನ್ಸಿಂಗ್ ತಗೊಂಡಿದ್ದಾರೆ. ಸೊ ಇಲ್ಲಿ ಕೂಡ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ನೀಟಾಗಿ, ಡಯಾಗ್ರಾಮ ಇದು ಕಾರ ಬಂದಿದೆ. ಇಲ್ಲಿ 6 ಕೊಟ್ಟಿದ್ದಾರೆ ನೋಡಿ. ಆಮೇಲೆ ಒಂದು ಪ್ರಾಬ್ಲಮ್ ಮಾಡಿದ್ದಾರೆ, ಇದಕ್ಕೂ ಕೂಡ 6 ಮಾರ್ಕ್ಸ್ ಬಂದಿದೆ. ಇಲ್ಲಿ ಪ್ರಾಬ್ಲಮ್ ಇಲ್ಲಿ ಎಂಡ್ ಆಗಿದೆ, ವಿತ್ ಫಾರ್ಮುಲಾ ಹಾಕಿ ಮಾಡ್ಬೇಕಂತ ಹೇಳಿದೆ. ಸುಮಾರು ಈ ಪ್ರಾಬ್ಲಮ್ ನಲ್ಲಿ ಒಂದು 10 ರಿಂದ 12 ಪ್ರಾಬ್ಲಮ್ಸ್ ಅನ್ನ ಮಾಡಿದೀನಿ ಬೇರೆ ಬೇರೆ ತರ. ಹಾಗಾಗಿ ಅದಾದ ನಂತರ ನೆಕ್ಸ್ಟ್ ಇದು ಗೋಲ್ಡ್ ಸ್ಮಿತ್ ಲಾಲಾ ಸ್ಟೋರಿ ಅದಾ, ಈ ಸ್ಟೋರಿಗೆ ಕೂಡ 6 ಮಾರ್ಕ್ಸ್ ಬಂದಿದೆ. ಹಾಗಾಗಿ ಆಮೇಲೆ ಈ ಪಾರ್ಟ್ ಅಲ್ಲಿ ಇದೊಂದು ಯಾವುದು 2ನೇ ಚಾಪ್ಟರ್ದು 5ನೇ ಚಾಪ್ಟರ್ಸ್. ಇಲ್ಲಿ ಸಮತೋಲನ ಬೆಲೆ 30. ನನಗೆ ಭಯ ಆಗಿತ್ತು, ಇಲ್ಲಿ 3 ಇದ್ದಿದ್ದು ಮಾಡಿಸಿದ್ದೆ ನಾನು, 30 ಇದ್ರ ಮಾಡ್ತಾರಿಲ್ಲೋ ಅಂತ ಭಯ ಇತ್ತು, ಬಟ್ ಮಾಡಿದ್ದಾರೆ, ಪರವಾಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಅದನ್ನೇ ಕಂಟಿನ್ಯೂ ಆಗಿದೆ. ಇಲ್ಲಿ ಇದೆ ನೋಡಿ, ಇದು ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಚಾಪ್ಟರ್ ನಂಬರ್ 7. ಹಾಗಾಗಿ ಸೊ ಇಲ್ಲಿ ಎಂಡ್ ಆಗಿದೆ ಟೋಟಲ್. ಸೊ ಅವ್ರ ಪೇಜ್ ಎಷ್ಟು ಬಳಸ್ಕೊಂಡಿದ್ದಾರೆ ಗೊತ್ತಾ ಸ್ನೇಹಿತರೆ? 21 ಪೇಜಸ್ ಅನ್ನ ಬಳಸ್ಕೊಂಡಿದ್ದಾರೆ ಅಷ್ಟೇ. ಹೌದಾ, ಎಷ್ಟು ಸಿಂಪಲ್ ಆಗಿ ಮಾಡಿದ್ದಾರೆ ನೋಡಿ. ಹಾಗಾಗಿ ಸೊ ಯಾವಾಗಲೂ ಕೂಡ ನನ್ನ ಯೂಟ್ಯೂಬ್ ಜೊತೆಗೆ ನೀವು ಕನೆಕ್ಟ್ ಆಗಿರಿ. ಸೊ ನಾನು ನಿಮಗೆ ನನ್ನ ಕಡೆಯಿಂದ ಎಷ್ಟು ಮ್ಯಾಕ್ಸಿಮಮ್ ಹೆಲ್ಪ್ ಆಗುತ್ತೆ ಅಷ್ಟು ನಿಮಗೆ ನನ್ನ ಒಂದು ಕಂಟೆಂಟ್ ಅನ್ನ ಕೊಡ್ತೀನಿ. ಆಮೇಲೆ ಸುಮಾರು ಜನ ಕೇಳ್ತಾ ಇದ್ರು, ಬುಕ್ ಪಬ್ಲಿಷ್ ಮಾಡಿ ಸರ್, ನಾನು ನಿಮಗೆ ನಿಮ್ಮ ಬುಕ್ ಎಲ್ಲ ನಾವು ತಗೊಳ್ತೀವಿ ಅಂತ ಹೇಳಿ ಸುಮಾರು ಜನ ಲೆಕ್ಚರ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ನೋಡೋಣ, ಮುಂದಿನ ದಿನದಲ್ಲಿ ಡೆಫಿನೆಟ್ ಆಗಿ ಪಬ್ಲಿಷ್ ಮಾಡೋಣ ಅಂತ. ಓಕೆ, ಥ್ಯಾಂಕ್ ಯು ಎವ್ರಿವನ್. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಕೂಡ ಹೀಗೆ ಇರಲಿ, ಮುಂದುವರಿಲಿ. ಸೊ ನಾನು ನಿಮಗಾಗಿ ಯಾವಾಗಲೂ ಕೂಡ ಒಂದು ಸೇವೆಯಲ್ಲಿ ಇರ್ತೀನಿ. ತುಂಬ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ.